ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ಅತ್ಯಂತ ಪ್ರಮುಖ ಪ್ರಶ್ನೆಗಳ ಸರಣಿಯನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆಗಳು ಸಾಕಷ್ಟು ಬಾರಿ ರಿಪೀಟೆಡ್ ಆಗಿರ್ತಕ್ಕಂಥ ಪರೀಕ್ಷೆಯಲ್ಲಿ ಹಾಗೂ ಅತ್ಯಂತ ಇಂಪಾರ್ಟೆಂಟ್ ಆಗಿರ್ತವೆ. ನಾಳೆಯ ಪರೀಕ್ಷೆಗೆ ಸಹಾಯಕವಾಗುವಂತಹ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇವೆ. ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೈಪ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ, 2, 7, 12 ಸಮಾಂತರ ಶ್ರೇಣಿಯ ಎನ್ನನೇ ಪದ ಕಂಡುಹಿಡಿಯಿರಿ ಅಂತ ಕೇಳಿದಾನೆ. ಸೊ ಎ ಅಂದರೆ 2 ಇದೆ, ಡಿ 7 - 2 ಅಂದರೆ 5, n = 10 ಅಂತ ಇದೆ. ಸೊ ಏನು ಸೂತ್ರ? n = a + n - 1 ಡಿ a10 = a ಅಂದರೆ 2, n ಅಂದರೆ 10 - 1, ಡಿ ಅಂದರೆ 5. ಸೊ 2 + 9 × 5 = 2 + 45 = 47 ಆಗ್ತದೆ. ಸೊ a10 = 10 47 ಆಗ್ತದೆ. ಅಂದರೆ 10ನೇ ಪದ 47 ಆಗಿರ್ತದೆ. ಇದನ್ನಾದರೂ ಕೇಳ್ತಾನೆ. ಇಲ್ಲ ಈ ರೀತಿಯಾದಂಥ ಏನು ಸೂತ್ರದ ಮೇಲೆ ಇನ್ನೊಂದು ಕೇಳ್ತಾನೆ ನೋಡ್ರಿ, 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ ಕೇಳ್ತಾನೆ. ಈ ರೀತಿಯಾಗಿ ಕೂಡ ಕೇಳ್ತಾನೆ. ಓಕೆನಾ. 2 ಅಂಕಿಗಳ ಎಷ್ಟು ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡ್ತವಪ್ಪ ಅಂದ್ರೆ 12ರಿಂದ 99ರವರೆಗೂ ಬರ್ತದೆ. 12, 15, 18, 99 ಎಕ್ಸ್ಟ್ರಾ. ಓಕೆನಾ. ಸೊ ಇಲ್ಲಿ ಎ ಅಂದರೆ 12 ಆಗ್ತದೆ, ಡಿ 3 ಗ್ಯಾಪ್ ಇದೆ, ಹಾಗೆ ಎ n = 99. a + n - 1 ಡಿ = 90. ಎ ಎನ್ ಅಂತ ತೆಗೆದುಕೊಂಡಾಗ ಎ ಎನ್ ಅಂದರೆ 99, ಎ ಅಂದರೆ 12 ಪ್ಲಸ್ ಎನ್ ಅಂದರೆ n - 1 3 × 3 ಅಂತ ತೆಗೆದುಕೊಳ್ತಾನೆ. 3 × n ಅಂದರೆ 3n - 3. ಸೊ ಇಲ್ಲಿ 3n + 9 = 99 ಆಗ್ತದೆ. 3n = 99 - 9 ಆದಾಗ 3n = 90 ಅಂತ ತೆಗೆದುಕೊಳ್ತೇನೆ. ಸೊ ಇವಾಗ n ಮತ್ತು 3 ನಡುವೆ ಗುಣಾಕಾರ ಚಿಹ್ನೆ ಇದೆ. ಗುಣಾಕಾರ ಚಿಹ್ನೆ ಇರತಕ್ಕಂಥ 3ಅನ್ನು ನಾನು ಈಕ್ವಲ್ಸಿಂದ ಬಲಗಡೆ ಭಾಗಕ್ಕೆ ಹಾಕಿದಾಗ ಡಿವೈಡೆಡ್ ಆಗ್ತದೆ. 3 × 1 = 30 ಆಗ್ತದೆ. ಆದ್ದರಿಂದ 2 ಅಂಕಿಗಳ 30 ಸಂಖ್ಯೆಗಳು 3ರಿಂದ ಭಾಗಿಸಲ್ಪಡುತ್ತವೆ ಅಂತ ಬರಿಬೇಕಾಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 21, 18, 15 ಸಮಾಂತರ ಶ್ರೇಣಿ ಎಷ್ಟನೇ ಪದವು -81 ಆಗಿದೆ ಮತ್ತು ಯಾವುದೇ ಪದ 0 ಆಗಿದೆ, ಯಾವುದರ ಪದ 0 ಆಗಿದೆ ಅಂತ ಕೇಳಿದಾನೆ. ಇಲ್ಲಿ ನೋಡಿ ಎ ಎಷ್ಟಿದೆಯಪ್ಪ ಅಂದರೆ 21 ಇದೆ, ಡಿ 18 - 21 ಅಂದರೆ -3 ಇದೆ, n = -81, n = ಕ್ವಶನ್ ಮಾರ್ಕ್. n = a + n - 1 ಡಿ, n ಅಂದರೆ -81, a ಅಂದರೆ 21 ಪ್ಲಸ್ n ಅಂದರೆ ಗೊತ್ತಿಲ್ಲ, ಸೊ n - 1 ಹಾಗೆ ಇರಲಿ. ಡಿ 3 ಇದೆ. ಇಲ್ಲಿ 81 - 21 = 20 -20 - 3 ಅಂತ ಇದೆ. ಸೊ ಇಲ್ಲಿ 3n - 3 ಅಂತ ತೆಗೆದುಕೊಂಡಾಗ 3n 24 - 3n ಆಗ್ತದೆ. ಸೊ ಇಲ್ಲಿ ನಾನು ಏನು ಮಾಡ್ತೇನಪ್ಪ ಅಂದ್ರೆ 24ಅನ್ನು ಬಲಭಾಗ ಕಳಿಸ್ತೇನೆ. ಸೊ 105 ಆಗ್ತದೆ. -105 = -3n ಆಗ್ತದೆ. ಸೊ n = -105 / -3 ಅಂದಾಗ 35 ಆನ್ಸರ್ ಸಿಗ್ತದೆ. ಹಾಗಾದರೆ n = 35. ಸಮಾಂತರ ಶ್ರೇಣಿಯ 35ನೇ ಪದ -81 ಆಗಿದೆ ಅಂತ ಕೇಳಿದಾನೆ. ಓಕೆನಾ. ಇನ್ನೊಂದು ಪ್ರಶ್ನೆ ಕೇಳಿದ ನೋಡಿ, ಯಾವುದೇ ಪದ 0 ಆಗಿದೆಯಾ ಅಂತ. ಸೊ n = a + n - 1 ಡಿ, n = 0 ಆದಾಗ a ಅಂದರೆ 21 ಪ್ಲಸ್ n - 1 ಇಂಟು -3 ಇದೆ, 21 - 3n + 3 ಅಂತ ತೆಗೆದುಕೊಳ್ತೇನೆ. ಸೊ 21 + 3 ಅಂದರೆ 24 ಆಗ್ತದೆ. 3n = 24, n = 24/8 3 ಆದಾಗ 3 × 1 = 3 × 8 = 24 ಆಗ್ತದೆ. ಸೊ n = 8, 8ನೇ ಪದವು 0 ಆಗಿರ್ತದೆ. ಇನ್ನು 4 ಕ್ರಮಾನುಗತ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ. 4 ಕ್ರಮಾನುಗತ ಸಮಾಂತರ ಶ್ರೇಣಿಯ ಪದಗಳ ಮೊತ್ತ 32. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಮತ್ತು ಮಧ್ಯದ 2 ಪದಗಳ ಗುಣಲಬ್ಧವು ಅನುಪಾತವು 7:15 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. 4 ಕ್ರಮಾನುಗತ ಸಮಾಂತರ ಶ್ರೇಣಿ a - 3d a - d a + d ಹಾಗೂ a + 3d ಆಗಿರಲಿ ಅಂತ ತೆಗೆದುಕೊಳ್ಳಿ. ಓಕೆನಾ. ನೆಕ್ಸ್ಟು a - 3d ಪ್ಲಸ್ a - d ಪ್ಲಸ್ a + d ಪ್ಲಸ್ a + 3d = 32 ಅಂತ ತೆಗೆದುಕೊಳ್ತೇವೆ. ಈಗ ನೋಡಿ -3d ಪ್ಲಸ್ 3d ಗೆಟ್ ಕ್ಯಾನ್ಸಲ್ ಆಗ್ತದೆ, ಹಾಗೆ -d ಪ್ಲಸ್ d ಗೆಟ್ ಕ್ಯಾನ್ಸಲ್ ಆಗ್ತದೆ. ನಮ್ಗೆ ಸಿಗೋದು a ಅಷ್ಟೇ ಸಿಗ್ತದೆ. ಸೊ 4a = 32. ಸೊ a = 32 / 4 ಅಂತ ತೆಗೆದುಕೊಳ್ತೇನೆ. 4 × 1 = 4 × 8 ಆದಾಗ ಸೊ a = ಎಷ್ಟು ಬರ್ತಪ್ಪ? 8 ಬಂತು. ಇವಾಗ ಡಿ ನೋಡ್ರಿ, ಓಕೆ, ಡಿ ಇಲ್ಲಿ ಕಂಡುಹಿಡಿಯೋಣ. ಇವಾಗ a - 3d ಇಂಟು a + 3d ಡಿವೈಡೆಡ್ ಬೈ a - d ಇಂಟು a + d ಅಂತ ತೆಗೆದುಕೊಳ್ತೇನೆ. ಡಿವೈಡೆಡ್ ಬೈ =
7 ಡಿವೈಡೆಡ್ ಬೈ 15 ಅನುಪಾತ ಕೊಟ್ಟಿದ್ದಾನೆ. ಓಕೆನಾ. ಎ ಸ್ಕ್ವೇರ್ ಮೈನಸ್ 9 ಡಿ ಸ್ಕ್ವೇರ್ ಡಿವೈಡೆಡ್ ಬೈ ಇದು ಎ ಮೈನಸ್ ಡಿ ಎ ಪ್ಲಸ್ ಡಿ ನೋಡಿ ಫಾರ್ಮುಲಾ ಯಾವುದೈತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಹಾಗಾಗಿ ಎ ಸ್ಕ್ವೇರ್ ಮೈನಸ್ ಡಿ ಸ್ಕ್ವೇರ್ ಅಂತ ತೆಗೆದುಕೊಳ್ತಾನೆ. ಓಕೆ, ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 15 ಎ ಸ್ಕ್ವೇರ್ ಮೈನಸ್ 15 135 ಡಿ ಸ್ಕ್ವೇರ್ ಈಕ್ವಲ್ಸ್ ಟು 7 ಎ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್ ಅಂತ ತೆಗೆದುಕೊಳ್ತಾನೆ. ಇವಾಗ ನೋಡಿ ಇಲ್ಲಿ ಎ ಮತ್ತು ಡಿ ಅನ್ನು ಸಬ್ಸಪ್ರೇಟ್ ಮಾಡೋಣ. ಓಕೆ, 15 ಎ ಸ್ಕ್ವೇರ್ ಮೈನಸ್ 7 ಎ ಸ್ಕ್ವೇರ್ ಈಕ್ವಲ್ಸ್ ಟು 135 ಡಿ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್ ಅಂತ ಆಯಿತು. ಸೊ 15 ಮೈನಸ್ 7 ಅಂದರೆ 8 ಎ ಸ್ಕ್ವೇರ್ ಆಯಿತು. ಈಕ್ವಲ್ಸ್ ಟು 135ರಲ್ಲಿ 7 ಡಿ ಸ್ಕ್ವೇರ್ ಕಳೆದ್ರೆ 128 ಡಿ ಸ್ಕ್ವೇರ್ ಆಯಿತು. ಡಿ ಸ್ಕ್ವೇರ್ ಈಕ್ವಲ್ಸ್ ಟು ಓಕೆ ಏನಾಗ್ತದಪ್ಪ ಅಂದರೆ 8 ಓಕೆ 64 ಡಿವೈಡೆಡ್ ಬೈ 8 ಸ್ಕ್ವೇರ್ ಅಂದರೆ ನಥಿಂಗ್ ಬಟ್ 64 ಆಗ್ತದೆ ಡಿವೈಡೆಡ್ ಬೈ 128 ಆಯಿತು. ಸೊ ಇಲ್ಲಿ ಕಡ್ತಾ ಹೊಡೆದಾಗ ನಮಗೆ ಟೋಟಲ್ ಆಗಿ ಆನ್ಸರ್ ಎಷ್ಟು ಸಿಗ್ತದಪ್ಪ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ಸಿಕ್ತು. ಓಕೆ, ಸ್ಕ್ವೇರ್ ರೂಟ್ ಆಫ್ 4 ಏನಾಗ್ತದೆ ಸಿಗ್ತದೆ. ಓಕೆನಾ. ಸೊ ಈಗ ಈ ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ ನಮ್ಗೆ ಎಷ್ಟು ಆಗ್ತದೆ ಡಿ ಈಕ್ವಲ್ಸ್ ಟು 2 ಸ್ಕ್ವೇರ್ ರೂಟ್ ಆಫ್ 4 ನಥಿಂಗ್ ಬಟ್ 2 ಅಂತ ತೆಗೆದುಕೊಳ್ಳಿ. ಆ ಸಂಖ್ಯೆಗಳು ಎ ಈಸ್ ಈಕ್ವಲ್ ಟು 8 ಆಗಿರಲಿ, ಡಿ ಈಸ್ ಈಕ್ವಲ್ ಟು 2 ಆಗಿರಲಿ. ಇವಾಗ ನೋಡಿರಿ ಎ ಮೈನಸ್ 3 ಡಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ ಹಾಗೂ ಎ ಪ್ಲಸ್ 3 ಡಿ ಯಾವ್ಯಾವ ಸಂಖ್ಯೆ ಅಂದರೆ 2, 6, 10, 14 ಆಗಿರ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, 10 ಮೀಟರ್ ಎತ್ತರವಿರುವ ಏಣಿಯು ನೆಲದಿಂದ 8 ಮೀಟರ್ ಎತ್ತರದ ಗೋಡೆಯಲ್ಲಿರೋ ಕಿಟಕಿಯನ್ನು ಮುಟ್ಟುತ್ತದೆ. ಹಾಗಾದರೆ ಏಣಿಯ ಪಾದವು ನೆಲದಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದಾನೆ. ಗೋಡೆಯ ಎತ್ತರ ಸಿ ಎ ಈಸ್ ಈಕ್ವಲ್ ಟು 8 ಮೀಟರ್, ಏಣಿಯ ಉದ್ದ ಎ ಬಿ ಈಕ್ವಲ್ಸ್ ಟು 10 ಮೀಟರ್. ಪೈಥಾಗೋರಸ್ ಪ್ರಮೇಯದ ಪ್ರಕಾರ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಆಗ್ತದೆ. ಎ ಬಿ ಸ್ಕ್ವೇರ್ ಅಂದರೆ 10 ಸ್ಕ್ವೇರ್, ಎ ಸಿ ಸ್ಕ್ವೇರ್ ಅಂದರೆ 8 ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ತೆಗೆದುಕೊಳ್ತೇವೆ. ಸೊ ಬಿ ಸಿ ಸ್ಕ್ವೇರ್ ಬೇಕಾಗಿರೋದ್ರಿಂದ 100, 10 ಸ್ಕ್ವೇರ್ ಅಂದರೆ 100, 8 ಸ್ಕ್ವೇರ್ ಅಂದರೆ 64. ಹಾಗಾಗಿ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 100 ಮೈನಸ್ 64. ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 36 ಆಗ್ತದೆ. 100ರಲ್ಲಿ 64 ಕಳೆದ್ರೆ ಸೊ ಬಿ ಸಿ ಈಕ್ವಲ್ಸ್ ಟು 30, ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಟು 36 ಅಂದರೆ 36ರ ವರ್ಗಮೂಲ 6 ಆಗ್ತದೆ. ಸೊ ಬಿ ಸಿ ಈಸ್ ಈಕ್ವಲ್ ಟು 6 ಮೀಟರ್ ಆಗ್ತದೆ. ಆದ್ದರಿಂದ ಏಣಿಯ ಪಾದವು ನೆಲದಿಂದ 6 ಮೀಟರ್ ದೂರದಲ್ಲಿದೆ ಅಂತ ಬರೀಬೇಕಾಗ್ತದೆ ನೀವು. ಇನ್ನು ಮುಂದಿನ ಪ್ರಶ್ನೆ ನೋಡಿ, 3x ಪ್ಲಸ್ 4y ಈಕ್ವಲ್ಸ್ 10 ಮತ್ತು 2x ಪ್ಲಸ್ 2y ಈಕ್ವಲ್ಸ್ 2 ರೇಖಾತ್ಮಕ ಜೋಡಿಗಳನ್ನು ಬಿಡಿಸಿರಿ ಅಂತ ಕೇಳಿದಾನೆ. 3x ಪ್ಲಸ್ 4y ಈಕ್ವಲ್ಸ್ 10 ಮತ್ತು 2x ಮೈನಸ್ 2y ಈಕ್ವಲ್ಸ್ 2. ಒಂದನೇ ಸಮೀಕರಣವನ್ನು 2ರಿಂದ ಗುಣಿಸೋಣ, ಮೂರನೇ ಸಮೀಕರಣವನ್ನು 2ನೇ ಸಮೀಕರಣವನ್ನು 3ರಿಂದ ಗುಣಿಸೋಣ. ಹಾಗಾಗಿ 6x ಪ್ಲಸ್ 8y ಈಕ್ವಲ್ಸ್ 20, 6x ಮೈನಸ್ 6y ಈಕ್ವಲ್ಸ್ ಟು 6 ಅಂತ ಇದೆ. ಓಕೆನಾ. ಇಲ್ಲಿ ಪ್ಲಸ್ 6x ಮೈನಸ್ 6x ಗೆಟ್ ಕ್ಯಾನ್ಸಲ್ ಆಗ್ತದೆ. ಸೊ 8y ಮತ್ತು ಪ್ಲಸ್ 6y ಅಂದರೆ 14y ಈಕ್ವಲ್ಸ್ ಟು 14 ಆಗ್ತದೆ. y ಈಕ್ವಲ್ಸ್ ಟು 14 ಡಿವೈಡೆಡ್ ಬೈ 14 ಅಂದರೆ 1 ಆಯಿತು. y ಬೆಲೆ 1 ಆಗ್ತದೆ. ಇದನ್ನು ನಾವು ಸಮೀಕರಣ 1ರಲ್ಲಿ ಆದೇಶಿಸಲಾದಾಗ 3x ಪ್ಲಸ್ 4y ಈಕ್ವಲ್ಸ್ ಟು 10, 3x ಪ್ಲಸ್ 4 ಇಂಟು 1 ಈಸ್ ಈಕ್ವಲ್ ಟು 10 ಆಗ್ತದೆ. ಸೊ ಇಲ್ಲಿ 3x ಈಕ್ವಲ್ಸ್ ಟು 10 ಮೈನಸ್ 4 ಆದಾಗ 3x ಈಕ್ವಲ್ಸ್ ಟು 6 ಆಗ್ತದೆ. ಸೊ ಎಕ್ಸ್ ಬೆಲೆ ಬೇಕಾಗಿರೋದ್ರಿಂದ 3ಅನ್ನು ನಾವು ಬಲಭಾಗಕ್ಕೆ ಹಾಕೋಣ. ಎಕ್ಸ್ ಈಕ್ವಲ್ಸ್ ಟು 6 ಡಿವೈಡ್ ಬೈ 3 ಆಗ್ತದೆ. 3 1 3 2 ಎಕ್ಸ್ ವ್ಯಾಲ್ಯೂ 2 ಸಿಗ್ತದೆ, ವೈ ವ್ಯಾಲ್ಯೂ 1 ಸಿಗ್ತದೆ. ಓಕೆನಾ. ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ತಗೋಣ. ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ರಿಪೀಟೆಡ್ ಆದಂಥ ಪ್ರಶ್ನೆಗಳು ಇಂಥವು. 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತು. ನೋಡ್ರಿ, 5 ವರ್ಷಗಳ ಹಿಂದೆ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 3 ಪಟ್ಟು ಆಗಿತ್ತಂತೆ. 10 ವರ್ಷಗಳ ಬಳಿಕ ನೂರಿಯ ವಯಸ್ಸು ಸೋನುವಿನ ವಯಸ್ಸಿನ 2 ಪಟ್ಟು ಆಗುತ್ತದೆ. ಹಾಗಾದರೆ ನೂರಿ ಮತ್ತು ಸೋನುವಿನ ಈಗಿನ ವಯಸ್ಸು ಎಷ್ಟು ಅಂತ ಕೇಳಿದಾನೆ. ನೂರಿಯ ವಯಸ್ಸು ಎಕ್ಸ್ ಆಗಿರಲಿ, ಸೋನುವಿನ ವಯಸ್ಸು ವೈ ಆಗಿರಲಿ. ಪ್ರಶ್ನೆಯ ಪ್ರಕಾರ ಎಕ್ಸ್ ಮೈನಸ್ 5 ಈಕ್ವಲ್ಸ್ ಟು 3 ಇಂಟು ವೈ ಮೈನಸ್ 5, ಎಕ್ಸ್ ಮೈನಸ್ 3y ಈಕ್ವಲ್ಸ್ ಟು ಮೈನಸ್ 10 ಅಂತ ತೆಗೆದುಕೊಡ್ರಿ, ಸಮೀಕರಣ 1. ಇನ್ನು ಎಕ್ಸ್ ಪ್ಲಸ್ 10y ಈಕ್ವಲ್ಸ್ ಟು 2 ಇಂಟು ವೈ ಪ್ಲಸ್ 10. ಈಗ ನೆಕ್ಸ್ಟು ಎಕ್ಸ್ ಮೈನಸ್ 2y ಈಕ್ವಲ್ಸ್ ಟು 10, ಸಮೀಕರಣ 2 ಅಂತ ತೆಗೆದು. ಸಮೀಕರಣ 2ಅನ್ನು 1ರಲ್ಲಿ ಕಳೆದಾಗ ಏನಾಗ್ತದಪ್ಪ, ಸೊ ಮೈನಸ್ ವೈ ಈಕ್ವಲ್ಸ್ ಟು 20 ಅಂದರೆ ವೈ ಈಸ್ ಈಕ್ವಲ್ ಟು 20 ನಮಗೆ ಸಿಗ್ತದೆ. ಈ 20ಅನ್ನು ವೈ ವ್ಯಾಲ್ಯೂವನ್ನು ನಾವು ಸಮೀಕರಣ 1ರಲ್ಲಿ ಹಾಕಿದಾಗ ಏನಾಗ್ತದೆ, ಎಕ್ಸ್ ಮೈನಸ್ 3y ಇಂಟು ಈಸ್ ಈಕ್ವಲ್ ಟು ಮೈನಸ್ 10 ಇತ್ತಲ್ಲ, ಇಲ್ಲಿ ವೈ ಬೆಲೆ 20 ಹಾಕಿದಾಗ 23ರಲ್ಲಿ 60 ಆಗ್ತದೆ. ಹಾಗಾಗಿ ಎಕ್ಸ್ ಮೈನಸ್ 60 ಈಕ್ವಲ್ಸ್ ಟು ಮೈನಸ್ 10. ಈ 60ಅನ್ನು ನಾವು ಈ ಕಡೆ ಹಾಕಿದಾಗ ಬಲವಾಗಿ ಹಾಕಿದಾಗ ಸೊ 1 ಪ್ಲಸ್ 1 ಮೈನಸ್ ಆಗ್ತದೆ. ಸೊ ಹಾಗಾಗಿ ಎಕ್ಸ್ ಈಕ್ವಲ್ಸ್ ಟು 50 ವ್ಯಾಲ್ಯೂ ಸಿಕ್ತು ನಮಗೆ. ಆದ್ದರಿಂದ ನೂರಿಯ ವಯಸ್ಸು 50 ವರ್ಷ ಮತ್ತು ಸೋನುವಿನ ವಯಸ್ಸು 20 ವರ್ಷಗಳು ಆಗ್ತದೆ. ಓಕೆನಾ.
ಸೊ ಇದಾಗಿತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಅಲ್ಲಿ ಮೋರ್ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಹೈಪ್ ಎನ್ನುವ ಬಟನ್ ಸಿಗ್ತದೆ. ಆ ಒಂದು ಹೈಪ್ ಎನ್ನುವ ಬಟನ್ ಟಚ್ ಮಾಡಿದರೆ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಅಂತ ಹೇಳ್ತಾ, ಆ ವಿದ್ಯಾರ್ಥಿಗಳಿಗೂ ಕೂಡ ಸಹಾಯ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.